ದಿನಾಂಕ 1/5/2024 ಗುರುಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಆದರೆ ಕೃತಿಕಾ ನಕ್ಷತ್ರದ 1ನೇ ಪಾದದಿಂದ ಕೃತಿಕಾ ನಕ್ಷತ್ರದ 2ನೇ ಪಾದಕ್ಕೆ ಪ್ರವೇಶ ಮಾಡಲಿದ್ದಾನೆ. ಇದರಿಂದ ನಕ್ಷತ್ರದಲ್ಲಿ ಬದಲಾವಣೆ ಆಗಿಲ್ಲ. ಇದನ್ನ ತಾವು ಅರ್ಥ ಮಾಡಿಕೊಳ್ಳಿ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ತಾವೆಲ್ಲ ನಾನು ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿರುವ ವಿಡಿಯೋಗಳನ್ನ ನೋಡಿ ಅದರಲ್ಲಿರುವ ವಿಷಯಗಳನ್ನು ತಿಳಿದುಕೊಂಡು ಯಶಸ್ವಿಯಾಗುತ್ತೀರೆಂದು ನಂಬಿದ್ದೇನೆ. ನನ್ನ ಕೋರಿಕೆ ಏನೆಂದರೆ, ತಾವು ಆದಷ್ಟು ಈ ಚಾನಲ್ ಅನ್ನ ತಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಶೇರ್ ಮಾಡಿ, ಅವರು ಸಹ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ ಅನ್ನ ಪ್ರೋತ್ಸಾಹ ಮಾಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ಈ ಚಾನಲ್ಗೆ ತಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ನಾನು ಕಳಕಳಿಯಿಂದ ಕೋರುತ್ತಿದ್ದೇನೆ. ಆತ್ಮೀಯರೇ, ಈ ದಿನಾಂಕ 28/4/2024 10/5/2024 12 ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳಲು ಈ ವಿಡಿಯೋಗಳನ್ನ ತಮ್ಮ ಮುಂದೆ ತರುತ್ತಿದ್ದೇನೆ. ಮೊದಲಿಗೆ ಈ ವಿಡಿಯೋಗಳನ್ನ ವೀಕ್ಷಿಸುವ ಮುನ್ನ ಈ ವಿಶೇಷ ಸೂಚನೆಯನ್ನ ತಾವು ಅರ್ಥ ಮಾಡಿಕೊಳ್ಳಬೇಕು. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ರಾಶಿ ಅಥವಾ ಲಗ್ನಕ್ಕೆ ಈ ಭವಿಷ್ಯವನ್ನ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯವನ್ನ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಮುಗಿಯುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ, ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತವೆ. ಬುಧ ಗ್ರಹ 26/4/2024 ತನ್ನ ವಕ್ರ ಚಲನೆಯನ್ನ ಬಿಟ್ಟು ನೇರ ಚಲನೆಗೆ ಮರಳಿ ಬಂದಿದ್ದಾನೆ. ಇದನ್ನು ತಾವು ಅರ್ಥ ಮಾಡಿಕೊಳ್ಳಿ. ನಂತರ ದಿನಾಂಕ 1/5/2024 ಗುರುಗ್ರಹ ಮೇಷರಾಶಿಯಿಂದ ವೃಷಭ ರಾಶಿಗೆ ಪ್ರವೇಶ ಮಾಡಲಿದ್ದಾನೆ. ಆದರೆ ಕೃತಿಕಾ ನಕ್ಷತ್ರದ 1ನೇ ಪಾದದಿಂದ ಕೃತಿಕಾ ನಕ್ಷತ್ರದ 2ನೇ ಪಾದಕ್ಕೆ ಪ್ರವೇಶ ಮಾಡಲಿದ್ದಾನೆ. ಇದರಿಂದ ನಕ್ಷತ್ರದಲ್ಲಿ ಬದಲಾವಣೆ ಆಗಿಲ್ಲ. ಇದನ್ನ ತಾವು ಅರ್ಥ ಮಾಡಿಕೊಳ್ಳಿ. ಮಕರ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ದಿನಾಂಕ 28/4/2024 10/5/2024 ತಿಳಿದುಕೊಳ್ಳೋಣ. ನಿಮ್ಮ ಕೆಲಸ ಮಾಡುವ ಹುಮ್ಮಸ್ಸು ಚೆನ್ನಾಗಿರಲಿದೆ. ನಿಮ್ಮ ಬುದ್ಧಿಮತ್ತೆ ಮತ್ತು ಓದುವ ಹಂಬಲ ಕೂಡ ಚೆನ್ನಾಗಿದೆ. ನಿಮ್ಮ ಧೈರ್ಯ ಈ ಅವಧಿಯಲ್ಲಿ ಚೆನ್ನಾಗಿರುತ್ತದೆ. ನಿಮ್ಮ ಪತ್ರ ವ್ಯವಹಾರದಲ್ಲಿ ಯಶಸ್ಸು ಕಾಣುತ್ತೀರಿ. ನೀವು ಮನೆ ಬದಲಾವಣೆ ಮಾಡಬೇಕೆಂದಿದ್ದರೆ ಅದರಲ್ಲಿ ಯಶಸ್ಸು ಕಾಣುತ್ತೀರಿ. ನಿಮ್ಮ ಅಗ್ರಿಮೆಂಟ್ಗಳ ಸಹಿ ಕೂಡ ಈ ಅವಧಿಯಲ್ಲಿ ಮಾಡಬಹುದು. ನಿಮ್ಮ ಆಸ್ತಿ ವಿಭಜನೆ ಕಾರ್ಯಗಳು ಯಶಸ್ವಿಯಾಗುತ್ತವೆ. ನೀವು ಒಳ್ಳೆಯ ಆಹಾರ ಸೇವನೆಯನ್ನ ಮಾಡುತ್ತೀರಿ. ನಿಮ್ಮ ಹಣಕಾಸು ಮತ್ತು ಸಂಪತ್ತು ವೃದ್ಧಿಯಾಗಬಹುದು. ನಿಮ್ಮ ಕುಟುಂಬದಲ್ಲಿ ಮಕ್ಕಳ ಜನನವಾಗಲಿದೆ.
ನಿಮ್ಮ ಉತ್ತಮ ಮಾತಿನ ಸಾಮರ್ಥ್ಯ ಮತ್ತು ಮಾತಿನಲ್ಲಿ ನಯವಂತಿಕೆ ಚೆನ್ನಾಗಿರುತ್ತದೆ. ನಿಮಗೆ ಹೆಚ್ಚು ಲಾಭ ಮತ್ತು ಕಡಿಮೆ ನಷ್ಟ ಕಂಡುಬರಲಿದೆ. ನೀವು ಬಂಗಾರದ ಒಡವೆಗಳನ್ನ ತೆಗೆದುಕೊಂಡು ಸಂತೋಷ ಪಡುತ್ತೀರಿ. ನಿಮ್ಮ ತಾಯಿಗೆ ಲಾಭ ಮತ್ತು ಮಕ್ಕಳು ಯಶಸ್ಸು ಕಾಣುತ್ತಾರೆ. ನಿಮ್ಮ ತಂದೆಯ ಆರೋಗ್ಯ ಸುಧಾರಣೆಯಾಗಲಿದೆ. ನಿಮ್ಮ ಹಿರಿಯ ಸಹೋದರ ಮನೆ ಅಥವಾ ವಾಹನ ಖರೀದಿ ಮಾಡುತ್ತಾರೆ. ನಿಮಗೆ ಉತ್ತಮ ಆರೋಗ್ಯ ಇರಲಿದೆ. ನಿಮ್ಮ ಕಿರಿಯ ಸಹೋದರರಿಗೆ ಲಾಭವಾಗುವ ಸಂಭವ ಇದೆ. ನಿಮಗೆ ಜೀವನದಲ್ಲಿ ಕಷ್ಟಗಳು ಕಡಿಮೆಯಾಗುತ್ತವೆ. ನಿಮ್ಮ ತಾಯಿಯ ಚಿಕ್ಕಪ್ಪ ಅಪಾಯದಿಂದ ಪಾರಾಗುತ್ತಾರೆ. ನಿಮ್ಮ ಸೋದರ ಮಾವನಿಗೆ ತೊಂದರೆಯಿಂದ ವಿಮುಕ್ತಿ ದೊರೆಯಲಿದೆ. ನಿಮ್ಮ ಹಿರಿಯ ಸಹೋದರನಿಗೆ ಅಕ್ಕಪಕ್ಕದ ಮನೆಯವರ ಜೊತೆ ಒಳ್ಳೆಯ ಸಂಬಂಧ ಕಂಡುಬರಲಿದೆ. ನಿಮಗೆ ಈ ಅವಧಿಯಲ್ಲಿ ಒಳ್ಳೆಯ ವ್ಯಕ್ತಿತ್ವ ಇರಲಿದೆ. ನಿಮ್ಮ ಹಾಸ್ಟೆಲ್ನಲ್ಲಿರುವ ಮಕ್ಕಳು ಯಶಸ್ಸು ಕಾಣುತ್ತಾರೆ. ನಿಮ್ಮ ಕಾಯಿಲೆಗಳು ಉಲ್ಬಣವಾಗಬಹುದು. ನಿಮ್ಮ ಹುಚ್ಚುತನ ಮತ್ತು ಜಿಪುಣತನ ಕಡಿಮೆಯಾಗುತ್ತವೆ. ನೀವು ಕೆಲಸದಲ್ಲಿ ಯಶಸ್ವಿಯಾಗುತ್ತೀರಿ. ನಿಮ್ಮ ಕಾರ್ಮಿಕರ ಸಹಕಾರ ಚೆನ್ನಾಗಿದೆ. ನೀವು ಸಾಲ ಕೊಟ್ಟ ಹಣ ನಿಮಗೆ ವಾಪಸ್ ಸಿಗಲಿದೆ. ನೀವು ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ನಿಮಗೆ ಕೈ ಸೇರಬಹುದು. ನಿಮ್ಮ ತಂದೆಯ ಕೆಲಸ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಕಾಣುತ್ತೀರಿ. ನೀವು ಬಾಡಿಗೆದಾರರಿಂದ ಸಹಾಯವನ್ನ ಪಡೆಯುತ್ತೀರಿ. ನಿಮ್ಮ ಸಾಕು ಪ್ರಾಣಿಗಳಿಂದ ನೆಮ್ಮದಿ ಹೊಂದುತ್ತೀರಿ. ನಿಮ್ಮ ದ್ವೇಷ ಮತ್ತು ಅಸೂಯೆಗಳು ಈ ಅವಧಿಯಲ್ಲಿ ಕಡಿಮೆ ಇರುತ್ತವೆ. ನಿಮ್ಮ ಮೊದಲ ಮಕ್ಕಳ ಕೆಲಸ ಮತ್ತು ಬ್ಯಾಂಕ್ನಲ್ಲಿನ ಹಣಕಾಸು ಯಶಸ್ಸು ಕಾಣುತ್ತೀರಿ. ನಿಮ್ಮ ಪಾಲ್ದಾರ ಹೂಡಿಕೆ ಹೆಚ್ಚಾಗುವ ಸಂಭವ ಇದೆ. ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣಲಿದೆ. ನೀವು ಕೆಲಸದಲ್ಲಿ ಉತ್ತಮ ಬದಲಾವಣೆ ಹೊಂದುತ್ತೀರಿ. ನೀವು ತಂದೆ ಸಂತೋಷವಾಗಿರುತ್ತಾರೆ. ನಿಮ್ಮ ಹಣದ ಚಲಾವಣೆ ಚೆನ್ನಾಗಿರಲಿದೆ. ನೀವು ಯಶಸ್ವಿ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳನ್ನು ಆನಂದಿಸುತ್ತೀರಿ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ಯಶಸ್ವಿಯಾಗುತ್ತವೆ. ನೀವು ಒಳ್ಳೆಯ ಧರ್ಮ ಕಾರ್ಯಗಳನ್ನ ಈ ಅವಧಿಯಲ್ಲಿ ಮಾಡುತ್ತೀರಿ. ನೀವು ಸಂತಸದ ಹಡಗು ಮತ್ತು ವಿಮಾನದ ದೂರ ಪ್ರಯಾಣವನ್ನು ಆನಂದಿಸುತ್ತೀರಿ. ನಿಮ್ಮ ಪುಸ್ತಕ ಪ್ರಕಟಣೆ ಯಶಸ್ವಿಯಾಗಲಿದೆ. ನಿಮಗೆ ಸ್ಥಿರಾಸ್ತಿಗಳು ಲಭ್ಯವಾಗಲಿವೆ. ನಿಮ್ಮ ಮಕ್ಕಳ ಶೇರ್ ಮಾರುಕಟ್ಟೆ ಲಾಭಗಳು ಮತ್ತು ಅದರಿಂದ ಸಂತೋಷ ಹೊಂದುತ್ತೀರಿ. ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸು ಕಾಣುತ್ತೀರಿ. ನೀವು ಸಾಲ ಮರುಪಾವತಿ ಮಾಡಬಹುದು. ನಿಮ್ಮ PhD ಪದವಿ ಯಶಸ್ಸು ಕಾಣುತ್ತೀರಿ. ಈ ಅವಧಿಯಲ್ಲಿ ನಿಮಗೆ ಸಿಟ್ಟು ಕಡಿಮೆ ಇರಲಿದೆ. ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗಬಹುದು. ನೀವು ವಿದೇಶದಲ್ಲಿ ವಾಸ ಮತ್ತು ಅಲ್ಲಿ ಯಶಸ್ಸು ಕಾಣುತ್ತೀರಿ. ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಸಿಗಬಹುದು. ನೀವು ಕೆಲಸದಿಂದ ವಜಾ ಆಗಿದ್ದರೆ ಮರು ನೇಮಕವಾಗುವ ಸಂಭವ ಇದೆ. ನಿಮಗೆ ಖರ್ಚು ಕಡಿಮೆಯಾಗಿ ಉಳಿತಾಯ ಹೆಚ್ಚಾಗುವ ಸಂಭವ ಇದೆ. ನಿಮ್ಮ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿಗೆ ಕುಂದು ಬರಬಹುದು. ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗಿ ಯಶಸ್ಸು ಕಡಿಮೆಯಾಗಲಿದೆ. ನಿಮ್ಮ ವೃತ್ತಿಯಲ್ಲಿ ಬಡ್ತಿ ಅಥವಾ ನೇಮಕಾತಿ ಸಾಧ್ಯವಿಲ್ಲ. ನಿಮ್ಮ ಕೆಲಸದಲ್ಲಿ ವರ್ಗಾವಣೆ ಸಾಧ್ಯತೆ ಕಡಿಮೆ ಇದೆ. ನಿಮಗೆ ಸರ್ಕಾರದಿಂದ ಬರಬೇಕಾದ ಸನ್ಮಾನ ತಪ್ಪಬಹುದು. ನಿಮಗೆ ತಂದೆಯ ಆಸ್ತಿ ಸಿಗುವುದಿಲ್ಲ. ನಿಮ್ಮ ಕೆಲವು ವಸ್ತುಗಳು ಕಳ್ಳತನವಾಗುವ ಸಂಭವ ಇದೆ. ನಿಮ್ಮ ತಂದೆ ತಾಯಿಗೆ ಆರೋಗ್ಯ ಸಮಸ್ಯೆ ಬರಬಹುದು. ಜಾಗ್ರತೆ ವಹಿಸಿ. ನಿಮ್ಮ ಸಂಗಾತಿಯ ಜೊತೆ ಒಳ್ಳೆಯ ಸಂಬಂಧ ಹೊಂದುತ್ತೀರಿ. ನಿಮ್ಮ ಮಕ್ಕಳ ಅನಾರೋಗ್ಯ ಸಮಸ್ಯೆ ಕಾಡಲಿದೆ. ನಿಮ್ಮ ತಂದೆಯ ಆಸ್ತಿಯಿಂದ ತೊಂದರೆ ಬರಬಹುದು. ನೀವು ಸಾಲ ಮತ್ತು ವ್ಯಾಜ್ಯಗಳಲ್ಲಿ ಸಿಲುಕಿಕೊಳ್ಳಬಹುದು. ನಿಮ್ಮ ಕಿರಿಯ ಸಹೋದರರಿಗೆ ಜೀವಕ್ಕೆ ಅಪಾಯವಾಗಬಹುದು. ನಿಮ್ಮ ತಾಯಿಯ ಶತ್ರುಗಳಿಂದ ತೊಂದರೆ ಬರಬಹುದು. ನಿಮ್ಮ ಹಿರಿಯ ಸಹೋದರನಿಗೆ ನಷ್ಟವಾಗುವ ಸಂಭವ ಇದೆ. ನಿಮ್ಮ ಆಯುಷ್ಯಕ್ಕೆ ತೊಂದರೆ ಬರಬಹುದು. ನೀವು ಪಿತ್ತಾರ್ಜಿತ ಆಸ್ತಿ ಸಿಗದಿರಬಹುದು. ನಿಮ್ಮ ಇನ್ಶೂರೆನ್ಸ್ ಹಣ ಪಡೆಯುವುದು ನಿಧಾನವಾಗಲಿದೆ. ನಿಮಗೆ ಕಷ್ಟಪಡದೆ ಲಾಭವಿಲ್ಲ. ನಿಮಗೆ ವರದಕ್ಷಿಣೆ ಹಣ ಸಹ ಸಿಗುವುದಿಲ್ಲ. ನೀವು ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಹುಷಾರಾಗಿರಿ. ನಿಮಗೆ ಸಿಗಬೇಕಾದ ಬಹುಮಾನ ಕೂಡ ಸಿಗುವುದಿಲ್ಲ. ನಿಮ್ಮ ಕೋರ್ಟ್ ಕೇಸ್ಗಳು ವಿಫಲವಾಗುತ್ತವೆ. ನಿಮಗೆ ಬಲಿಷ್ಠ ಶತ್ರುಗಳ ಕಾಟ ಜಾಸ್ತಿ ಆಗಲಿದೆ. ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿ ಆಗಬೇಕಾಗಬಹುದು. ನೀವು ಸಂತಾನಕ್ಕಾಗಿ ಯತ್ನಿಸುತ್ತಿದ್ದರೆ ಅದು ನಿಧಾನವಾಗುತ್ತದೆ. ನೀವು ಪ್ರೀತಿಸಿ ಮದುವೆಯಾಗುವುದು ಕೂಡ ನಿಧಾನವಾಗಲಿದೆ. ನಿಮ್ಮ ಮೊದಲ ಮಗುವಿನ ಗರ್ಭಧಾರಣೆ ನಿಧಾನವಾಗಲಿದೆ. ನಿಮ್ಮ ಲಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ನಿಧಾನವಾಗಿ ಯಶಸ್ಸು ಕಾಣುತ್ತೀರಿ. ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಈ ಅವಧಿಯಲ್ಲಿ ಕಡಿಮೆ ಯಶಸ್ಸು ಕಾಣುತ್ತೀರಿ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ಅದೃಷ್ಟ ಕಡಿಮೆ ಇರಲಿದೆ. ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರಗಳಲ್ಲಿ ಅಲ್ಪ ಯಶಸ್ಸನ್ನ ಕಾಣುತ್ತೀರಿ. ನಿಮ್ಮ ನೆಮ್ಮದಿ ಮತ್ತು ತೃಪ್ತಿ ಕಡಿಮೆ ಇರುತ್ತದೆ. ನಿಮ್ಮ ಮದುವೆ ನಿಶ್ಚಯ ನಿಧಾನವಾಗಲಿದೆ. ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹರಿಸಿ. ನೀವು ಕೋರ್ಟ್ ವ್ಯಾಜ್ಯಗಳು, ದಾವೆಗಳು ಮತ್ತು ಕಾಂಟ್ರಾಕ್ಟ್ಗಳಲ್ಲಿ
ನಿಮ್ಮ ಕೋರ್ಟ್ ವ್ಯಾಜ್ಯಗಳು, ದಾವೆಗಳು ಮತ್ತು ಕಾಂಟ್ರಾಕ್ಟ್ಗಳಲ್ಲಿ ನಿಧಾನವಾಗುತ್ತವೆ. ನೀವು ಪ್ರಯಾಣದಲ್ಲಿ ಕಿರಿಕಿರಿಯನ್ನ ಅನುಭವಿಸುತ್ತೀರಿ. ನೀವು ವಿದೇಶದಲ್ಲಿ ಸಂಬಂಧ ಮತ್ತು ಯಶಸ್ಸಿನ ಬಗ್ಗೆ ಹುಷಾರಾಗಿರಿ. ನಿಮ್ಮ ದೀರ್ಘಾಯುಷಕ್ಕೆ ತೊಂದರೆ ಕಡಿಮೆ ಇರಲಿದೆ. ನಿಮ್ಮ ಕಳೆದು ಹೋದ ವಸ್ತುಗಳು ಸಿಗುವುದು ನಿಧಾನವಾಗಲಿದೆ. ನಿಮಗೆ ತಾಯಿಯ ಸ್ಥಿರಾಸ್ತಿ ಸಿಗುವುದು ನಿಧಾನವಾಗಲಿದೆ. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ನಿಧಾನವಾಗಲಿದೆ. ನೀವು ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ. ನೀವು ಸಾರ್ವಜನಿಕರೊಂದಿಗೆ ಸಂಪರ್ಕ ಕಡಿಮೆ ಮಾಡುತ್ತೀರಿ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.